ನಮ್ಮ ಜಾತಿ ಹೆಚ್ಚು ಮಾತಾಡ್ತಿದ್ಯಾ? ಮಾತೇ ಆಡಿರೋಲ್ಲ ಆಕ್ಚುಲಿ. ನ್ಯಾಯಕ್ಕಾಗಿ ಹೊಡೆದಾಟ. ನೆಲಮಂಗಲದಲ್ಲಿ ಭೋವಿ ಸಮುದಾಯದ ರೈತರ ಕೆಲಸ ವರ್ಕ್ ಆರ್ಡರ್ ರದ್ದು. ಪ್ರಭಾವಿ ವ್ಯಕ್ತಿಗಳ ಕೈವಾಡದ ಆರೋಪ. ಉಗ್ರ ಹೋರಾಟದ ಎಚ್ಚರಿಕೆ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಗೊಟ್ಟಿಗೆರೆ ಗ್ರಾಮದಲ್ಲಿ ಭೂಮಿ ಕಳೆದುಕೊಂಡ ಪರಿಶಿಷ್ಟ ಜಾತಿಯ 10 ರೈತರು ತೀವ್ರ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ತಾವು ನೀಡಿದ ಜಮೀನಿಗೆ ಪ್ರತಿಯಾಗಿ ಖಾಸಗಿ ಸಂಸ್ಥೆಯಾದ ಮಾರ್ಕ್ ಏಷ್ಯಾ ನೀಡಿದ್ದ ಕೆಲಸವನ್ನ ಏಕಾಏಕಿ ರದ್ದುಗೊಳಿಸಿ ಪ್ರಭಾವಿ ವ್ಯಕ್ತಿಗಳಿಗೆ ನೀಡಲಾಗಿದೆ ಅಂತ ಆರೋಪಿಸಿ ರೈತರು ನ್ಯಾಯಕ್ಕಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಆರಂಭದಲ್ಲಿ ಸಿಕ್ಕ ಕೆಲಸ 6 ತಿಂಗಳ ನಂತರ ಸಂಕಷ್ಟ. ಗೊಟ್ಟಿಗೇರಿ ಗ್ರಾಮದ ಭೋವಿ ಸಮುದಾಯದ ರೈತರು ತಮ್ಮ ಜಮೀನುಗಳನ್ನ ಮಾರ್ಕ್ ಏಷ್ಯಾ ಕಂಪನಿಗೆ ನೀಡಿದ್ರು. ಸುತ್ತಮುತ್ತಲಿನ ಕಂಪನಿಗಳು ಸ್ಥಳೀಯರಿಗೆ ಕೆಲಸಕ್ಕೆ ಆದ್ಯತೆ ನೀಡುತ್ತಾ ಇರುವ ಹಿನ್ನೆಲೆಯಲ್ಲಿ ತಾವುಗಳಿಗೂ ಜೆಸಿಬಿ, ಹಿಟಾಚಿ ಮತ್ತು ಮಣ್ಣು ತುಂಬುವಂತಹ ಗುತ್ತಿಗೆ ಕೆಲಸಗಳನ್ನ ನೀಡುವಂತೆ ರೈತರು ಮನವಿ ಮಾಡಿಕೊಂಡಿದ್ರು. ಇದಕ್ಕೆ ಒಪ್ಪಿದ ಕಂಪನಿ ಮಾಲೀಕರು ಸ್ಥಳೀಯ ರೈತರಿಗೆ ಕೆಲಸ ನೀಡಲು ಸೂಚಿಸಿ ಪಿಒ ಕಾಪಿ ಅಂದ್ರೆ ವರ್ಕ್ ಆರ್ಡರ್ ಅನ್ನ ನೀಡಿದ್ರು. ಸುಮಾರು 6 ತಿಂಗಳಿನಿಂದ ಯಾವುದೇ ತಂಟೆ ತಕರಾರಿಲ್ಲದೆ ರೈತರು ಈ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ರು. ಆದರೆ 15 ದಿನಗಳ ಹಿಂದೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಯಾವುದೇ ಕಾರಣ ನೀಡದೆ ಕೆಲಸ ನಿಲ್ಲಿಸುವಂತೆ ಸೂಚಿಸಿರುವುದು ಇಡೀ ವಿವಾದಕ್ಕೆ ಕಾರಣವಾಗಿದೆ. ಪೊಲೀಸರು ಮತ್ತು ಕಂಪನಿ ಮಾಲೀಕರ ಗೊಂದಲದ ಸೂಚನೆ. ಪೊಲೀಸರ ಸೂಚನೆಯಂತೆ ಠಾಣೆಗೆ ತೆರಳಿದ ರೈತರಿಗೆ ಅಲ್ಲಿ ಕೆಲಸ ಮುಂದುವರಿಸಲು ಪಿಒ ನೀಡಿ ಎಂದು ಹೇಳಲಾಯಿತು. ರೈತರು ಪುನಃ ಕಂಪನಿ ಮಾಲೀಕರ ಬಳಿ ಪಿಒ ಪಡೆದು ಕೆಲಸ ಆರಂಭಿಸಿದ್ರು. ಆದರೆ ಮತ್ತೆ ಪೊಲೀಸರು ಬಂದು ಕೆಲಸ ನಿಲ್ಲಿಸುವಂತೆ ಸೂಚಿಸಿ ಮಾಲೀಕರನ್ನ ಠಾಣೆಗೆ ಕರೆಸ್ತೇವೆ, ನೀವು ಬನ್ನಿ ಎಂದು ತಿಳಿಸಿದ್ರು. ರೈತರು ಪೊಲೀಸರ ಮಾತಿಗೆ ಗೌರವಿಸಿ ಕೆಲಸವನ್ನ ನಿಲ್ಲಿಸಿ ಶಾಸಕರ ನೆರವು ಕೋರಿದ್ರು. ಕೆಲಸ ಕ್ಯಾನ್ಸಲ್. ಬಡ ರೈತರಿಗೆ ಮತ್ತೊಂದು ಶಾಕ್. ಪೊಲೀಸರ ಸೂಚನೆಯಂತೆ ರೈತರು ಠಾಣೆಗೆ ಹೋಗಿ ದೂರು ದಾಖಲಿಸಲು ಸಿದ್ಧರಾಗುವಷ್ಟರಲ್ಲಿ ಕಂಪನಿಯು ಮತ್ತೊಂದು ಶಾಕ್ ನೀಡಿದೆ. ರೈತರ ವರ್ಕ್ ಆರ್ಡರ್ ಅನ್ನ ರದ್ದುಗೊಳಿಸಿರುವ ಆದೇಶದ ಪ್ರತಿಯನ್ನ ವಾಟ್ಸ್ಆಪ್ ಮೂಲಕ ಕಳುಹಿಸಲಾಗಿದೆ. ಇದರಿಂದ ಕೈಯಲ್ಲಿದ್ದ ಕೆಲಸವನ್ನ ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ರೈತರು ನಡೆದ ಘಟನಾವಳಿಗಳ ಸಹಿತ ಸಂಪೂರ್ಣ ದೂರು ಪತ್ರವನ್ನ ಠಾಣೆಯಲ್ಲಿ ಸಲ್ಲಿಸಿದ್ದಾರೆ. ಜಮೀನು ಇಲ್ಲದೆ ಈಗ ಆಧಾರವಾಗಿದ್ದ ಕೆಲಸವನ್ನೂ ಕಳೆದುಕೊಂಡ ಬಹುತೇಕ ಭೋವಿ ಜನಾಂಗದ ಕಡು ಬಡ ರೈತರು ಹೀನಾಯ ಪರಿಸ್ಥಿತಿಯಲ್ಲಿದ್ದಾರೆ. ಉಗ್ರ ಹೋರಾಟದ ಎಚ್ಚರಿಕೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಗಂಭೀರ ವಿಚಾರವನ್ನ ಗಮನಿಸಿ ಪ್ರಭಾವಿ ವ್ಯಕ್ತಿಗಳ ಕೈವಾಡಕ್ಕೆ ಕಡಿವಾಣ ಹಾಕಿ ಮೂಲ ಜಮೀನು ಕಳೆದುಕೊಂಡ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತೆ ಅಂತ ಆಡಳಿತಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಾವು ಓನರ್ ಜೊತೆ ಕಂಪ್ನಿಯವ್ರಿಗೆ ಅಲಾಟ್ಮೆಂಟ್ ಆದ್ಮೇಲೆ ಮಾತಾಡಿದಾಗ ರೈತರುಗಳೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ರೈತರ ಹತ್ರ ಓನರ್ ಹತ್ರ ಮಾತಾಡ್ತೀವಿ ನಾವು. ಓನರ್ ಹೇಳ್ತಾರೆ ಆಯ್ತಪ್ಪ ಎಲ್ಲರ ಕಂಪ್ನಿಗೂ ಕೊಟ್ಟಿರೋದಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಈ ಹಿಂದೆನೂ KDBಗೆ ಅಕ್ವೈರ್ ಆಗಿರುತ್ತೆ ಎಲ್ಲಾ ಜಮೀನುಗಳು ಕೂಡ. ಆ ಜಮೀನುಗಳ ಮಾಲೀಕರಿಗೇನೆ ಕಂಪ್ನಿ ಕಡೆಯಿಂದ ಎಲ್ಲರಿಗೂ ಪಿಒ ಕೊಟ್ಟಿರ್ತಾರೆ, ಅನುಮತಿ ಕೊಟ್ಟಿರ್ತಾರೆ. ಅದರಂತೆ ಎಲ್ಲರೂ ಕೆಲಸ ಮಾಡ್ಕೊಂಡ್ ಬರ್ತಿರ್ತಾರೆ. ನಾವು ಅದೇ ರೀತಿ ಇಲ್ಲಿ ಬಂದು ಕೇಳಿದಾಗ ಅವ್ರು ನಮಗೆ ಪಿಒ ಕೊಟ್ಟಿರ್ತಾರೆ. ಅದಾದ್ಮೇಲೆ 6 ತಿಂಗಳಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ. ಅದಾದ್ಮೇಲೆ ಪೊಲೀಸ್ನವ್ರು ಬಂದ್ಬಿಟ್ಟು ನಮಗೆ ಕೆಲಸ ನಿಲ್ಲಿಸಿ ಬನ್ನಿ ಸ್ಟೇಷನ್ ಹತ್ರ ಅಂತ ಕರ್ಕೊಂಡೋಗಿರ್ತಾರೆ. ಅಲ್ಲೋ ಕೇಳಿದ್ಕೆ ನೀವು ಪಿಒ ತಗೊಂಡಿದ್ದೀರಾ ಕಂಪ್ನಿದು ಅಂತ ಕೇಳ್ತಾರೆ ನಮ್ಮನ್ನ. ನಾವು ತಿರ್ಗಾ ಮತ್ತೆ ಕಂಪ್ನಿಯವ್ರ ಜೊತೆ ಮಾತಾಡಿ ನಾವು ಪಿಒ ತಗೊಂತೀವಿ. ಪಿಒ ತಗೊಂಡಾದ್ಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಮತ್ತೆ ಪೊಲೀಸ್ನವ್ರು ಬರ್ತಾರೆ. ಪೊಲೀಸ್ನವ್ರು ಬಂದ್ಬಿಟ್ಟು ಕೆಲಸ ನಿಲ್ಸಪ್ಪ, ಓನರ್ನ ಕರೆಸ್ತೀವಿ ನಾವು, ಸ್ಟೇಷನ್ ಹತ್ರ ಬನ್ನಿ ಎಲ್ಲರೂ ನೀವು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆಯ್ತು ಅಂತ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಬಿಟ್ಟು ಕೆಲಸ ನಿಲ್ಸಿರ್ತೀವಿ. ಅದಾದ್ಮೇಲೆ ನಂತರ ನಾವು ನಮ್ಮ ಬೂತ್ ಮಟ್ಟದ ಕಾಂಗ್ರೆಸ್ ಮುಖಂಡರು ಅದರ ರಘುಣ್ಣವ್ರನ್ನ ಭೇಟಿ ಮಾಡ್ತೀವಿ. ಅಣ್ಣ ಹಿಂಗ ಅನ್ಯಾಯ ಆಗೈತೆ, ನಮಗೆ ರೈತರುಗಳು ತೊಂದರೆ ಕೊಡ್ತಾ ಇದ್ದಾರೆ, ಪೊಲೀಸ್ನವ್ರು ಬಂದು ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ, ಹಿಂಗಾಗಿದೆ ಅಂತ ಆದಾಗ ಅವರು ಶಾಸಕರ ಹತ್ರ ಕರ್ಕೊಂಡು ಹೋಗ್ತೀನಿ, ಬಾರಪ್ಪ ಶಾಸಕರ ಹತ್ರ ಎಲ್ಲರೂ ಹೋಗೋಣ, ರೈತರುಗಳನ್ನೆಲ್ಲ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ನಾವೆಲ್ಲ ರೈತರುಗಳು ಒಟ್ಟಿಗೆ ಹೋಗ್ತೀವಿ ನೆಲಮಂಗಲ ಶಾಸಕರ ಕಚೇರಿಗೆ. ಅಲ್ಲಿ ಮಾತಾಡ್ದಾದ್ಮೇಲೆ ಒಂದಿನ ಮನೆ ಹತ್ರನೂ ಕೂಡ ಹೋಗ್ತೀವಿ, MLA ಅವ್ರ ಮನೆ ಹತ್ರನೂ ಹೋಗ್ತೀವಿ. MLA ಅವ್ರು ಹೇಳ್ತಾರೆ ನಿಮ್ಗೆ ಆಯ್ತಪ್ಪ ನಾನೇ ಸ್ಪಾಟಿಗೆ ಬಂದ್ಬಿಟ್ಟು ಯಾರ್ಯಾರು ರೈತರು ಇದ್ದೀರಿ ಎಲ್ಲಾರ್ಗು ಹಂಚಿಕೆ ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ಅವ್ರು ಬಂದು ನಮಗೆ ನ್ಯಾಯ ಕೊಡಿಸ್ತಾರೆ, ನಮ್ಗೆ ಹಂಚಿಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ನಿಂತಿರ್ತೀವಿ, ಕೆಲಸ ಯಾವುದೇ ಕಾರಣಕ್ಕೂ ಮಾಡ್ತಿರಲ್ಲ. ಇವತ್ತು ಬೆಳಗ್ಗೆ ಏಕಾಏಕಿ ಯಾರೋ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡೋಕೆ ಬಂದಾಗ ನಾವು ಬಂದು ಕ್ವಶನ್ ಮಾಡ್ತೀವಿ, ಯಾಕಪ್ಪ ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ, ನಮ್ಗೆ ಹೇಳಿದ್ದಾರೆ ಅಂತ ಕೇಳ್ತೀವಿ. ಹಂಗೆ ಹೇಳಿದಾಗ ಅವರು ಇಲ್ಲ ಪೊಲೀಸ್ನವ್ರು ಬರ್ತಾರೆ, ನೀವು ಪೊಲೀಸ್ನವ್ರ ಜೊತೆ ಮಾತಾಡಿ ಅಂತಾರೆ. ಪೊಲೀಸ್ನವ್ರು ಬರ್ತಾರೆ, 112ನಲ್ಲಿ ಬರ್ತಾರೆ. ಬಂದ್ಬಿಟ್ಟು ನಿಮ್ದೇನಾದ್ರು ಇತ್ತು ಅಂತಂದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ, ಸ್ಟೇಷನಲ್ಲಿ ಕೇಳಿ ಯಾರಿಗೆ ಪಿಒ ಆಗಿದೆ ಸರ್, ನಮಗೆ ಪಿಒ ಆಗಿರೋದು ಅಂತ ಕೇಳಿದ್ರೆ ಇಮಿಡಿಯೇಟ್ ವಾಟ್ಸಪ್ಪಲ್ಲಿ ನಮಗೆ ಮೆಸೇಜ್ ಬರುತ್ತೆ ಪಿಒ ಕ್ಯಾನ್ಸಲೇಷನ್ ಅಂತ.
ಅದನ್ನ ಕ್ವಶನ್ ಮಾಡಿದ್ಕೆ ಅವರು ಪೊಲೀಸ್ನವರು ಏನಿಲ್ಲಪ್ಪ ನೀವು ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಹೋಗಿ ಸ್ಟೇಷನ್ ಹತ್ರ ಇವತ್ತು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀವಿ. ಸರ್, ಈ ಗುಟ್ಟಿಕೆರೆ ಅನ್ನೋ ಗ್ರಾಮದಲ್ಲಿ ಲೋಕೇಶನ್ ಅವರಿಗೆ 10 ಎಕರೆ ಪಿ ಆಗಿದೆ. 10 ಎಕರೆ ಪಿ ಆಗಿದ್ಮೇಲೆ ಅವ್ರು ಆ ತಿಂಗಳದವರು ಕೆಲಸ ಮಾಡ್ಕೊಂಡು ಓನರ್ನ ಮನವೊಲಿಸ್ಕೊಂಡು ಅವ್ರು ಪಿ ತಗೊಂಡಿದ್ದಾರೆ ಪ್ರತಿ ವಿಶ್ವಾಸದಲ್ಲಿ. ಆ ಪಿ ತಗೊಂಡಿರೋದನ್ನ ಬಲಾಢ್ಯರು ಸಹಿಸಕ್ಕಾಗದಲ್ಲೇ ಇವ್ರು ಏಕಾಏಕಿ ಬಂದು ಇಲ್ಲಿ ಕೆಲ್ಸಕ್ಕೆ ಬಿಟ್ಟು ಇವರು ಪಿ ನಮ್ಗಾಗಿದ್ದು ಯಾಕೆ ಮಾಡ್ತೀರ ಅಂತ ಕೆಲಸ ಮಾಡೋರನ್ನ ಕೇಳಕ್ ಹೋದಾಗ ಇಲ್ಲಪ್ಪ ಪಿ ಕ್ಯಾನ್ಸಲ್ ಮಾಡಿದಾರೆ ಅಂತೇಳಿ ಇಮಿಡಿಯೇಟ್ ಅರ್ಧ ಗಂಟೆ ಪಿ ಕ್ಯಾನ್ಸಲ್ ಮಾಡೋ ಲೆಟರ್ ಓನರ್ ಕಳ್ಸಿದ್ದಾರೆ. ಈ ಓನರ್ಗೆ ಬಲಾಢ್ಯರು ಎದುರಿಸಿರೋ ಏನ್ ಮಾಡೋರೋ ಗೊತ್ತಿಲ್ಲ. ಜಮೀನ್ ಕಳ್ಕೊಂಡಿರೋ ರೈತರಿಗೆ ಓನರು ಕೆಲಸ ಕೊಟ್ಟಿರೋದನ್ನ ಕಿತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತ ನೀವು ಮೀಡಿಯಾದವ್ರು ದಯವಿಟ್ಟು ಇದ್ರ ಬಗ್ಗೆ ಒಂಚೂರು ಬಡವರಿಗೆ ಅನುಕೂಲ ಆಗೋ ಥರ ನೀವು ಸಹಾಯ ಮಾಡ್ಬೇಕು ಸರ್. ಅದನ್ನೇ ಪೊಲೀಸರು ಕೇಳಿದ್ವಿ ಸರ್, ಯಾರವರು ಯಾರಿಗೆ ಪಿ ಆಗೈತೆ ಕೊಡಿ ಅಂತ, ಅವ್ರ ಹೆಸರು ಹೇಳಿ ಅಂತ. ನೀವು ಸ್ಟೇಷನ್ಗೆ ಹೋಗ್ರಪ್ಪ ಕೊಡ್ತಾರೆ ಅಂದ್ರು. ಆಮೇಲೆ ಏನ್ ಕೆಲಸ ಮಾಡೋದು, ಅಟ್ಲೀಸ್ಟ್ ನಮ್ ಕಾರಣ ಅವ್ರು ಬೇಕಲ್ಲ ಸರ್, ಅಂದ್ರೆ ಸ್ಟೇಷನ್ಗೆ ಹೋಗ್ರಪ್ಪ ಹೇಳ್ತಾರೆ ಅಂದ್ರು. ನಾನು ಇವರೆಲ್ಲ ಬಂದಾಗ ನಮ್ಮ ಶಾಸಕರ ಹತ್ರ ಕರ್ಕೊಂಡೋಗಿದ್ದೆ. ಶಾಸಕರು ಕೆಲವರ ಮಾತುಗಳನ್ನ ಅವರು ಕೇಳ್ಕೊಂಡು ಅವ್ರಿಗೆ ಇಲ್ಲಿ ವಾಸ್ತವ ಸ್ಥಿತಿ ಗೊತ್ತಿಲ್ಲದೆ ಆಯ್ತು ಸ್ಪಂದಿಸಿದ್ರು. ಇಲ್ಲಿ ವಾಸ್ತವ ಸ್ಥಿತಿ ಅವ್ರಿಗೆ ಗೊತ್ತಿಲ್ಲದೆ, ವಾಸ್ತವ ಅವ್ರಿಗೆ ಅರ್ಥವಾಗದಲೆ ನಡೀರಪ್ಪ ಜಾಗಕ್ಕೆ ಬಂದು ತೀರ್ಮಾನ ಮಾಡ್ತೀವಿದ್ರು. ಒಂದು ಶಾಸಕರ ಹೆಸರು ಹೇಳ್ಕೊಂಡು ಇಲ್ಲಿ ರೈತರ ಮೇಲೆ, ಅದಕ್ಕಾಗಿ ಕಾಂಗ್ರೆಸ್ ವೋಟರ್ಸ್ ಈಗ ಏನ್ ಪಿ ಆಗಿದೆ ಅವರೆಲ್ಲ ನಿಜವಾದ ಕಾಂಗ್ರೆಸ್ ವೋಟರ್ಸು. ಆ ಕಾಂಗ್ರೆಸ್ ವೋಟರ್ಸ್ಗೆ ಅನ್ಯಾಯ ಆಗಿದೆ. ಇದರಿಂದ ಶಾಸಕರು ನ್ಯಾಯ ಕೇಳಿ ಇದನ್ನ ಸರಿ ಮಾಡ್ತಾರೆ ಅನ್ನೋ ನಂಬಿಕೆನೂ ಐತೆ. ಬಲ್ಲಾಢ್ಯರು ಶಾಸಕರಿಗೆ ಮಿಸ್ಯೂಸ್ ಮಾಡಿ ನಿಜವಾದ ನ್ಯಾಯನ ಕೊಲೆ ಮಾಡ್ತಾರೆ. ಇಲ್ಲಿ ಜಮೀನ್ ಕಳ್ಕೊಂಡಿರೋದು ನಾವು, ಬೇರೆ ವ್ಯಕ್ತಿಗಳು ಇಲ್ಲಿ ಬಂದ್ಬಿಟ್ಟು ನಾವು ಜಾಗದಲ್ಲಿ ನಾವು ತಾಂಡಿರೋ ಪಿ ಒ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಬೇರೆ ಪ್ರಭಾವಿ ವ್ಯಕ್ತಿಗಳು ಬಂದ್ಬಿಟ್ಟು ಕೆಲಸ ಮಾಡ್ತೀವಿ ಅಂತ ಮುಂದೂಡ್ಕೊಂಡು ಬರ್ತಾ ಇದಾರೆ. ಇಲ್ಲಿ ಕೆಂಪಳ್ಳಿ ಆಗ್ಲಿ, ಭಾರತೀಪುರ ಆಗ್ಲಿ, ಅವೇರಳ್ಳಿ ಆಗ್ಲಿ, ಇಲ್ಲಿ ಎಲ್ಲಾದ್ರೂ ಜಮೀನ್ ಯಾರು ಕಳ್ಕೊಂಡಿದಾರೋ ಅವರೇ ಕೆಲಸ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಾವು ರಾಜಕೀಯನ ಇನ್ನೊಂದು ಏನು ಅಂತ ಗೊತ್ತಿಲ್ಲ. ಇಲ್ಲಿ ಬಂದ್ಬಿಟ್ಟು ನಾನ್ ಕೆಲಸ ಮಾಡ್ತೀನಿ, ನೀನ್ ಯಾರು ಕೇಳಕ್ಕೆ ಪಿ ಒ ಕ್ಯಾನ್ಸಲ್ ಮಾಡಿಸ್ಬಿಟ್ಟು KDB ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಪಿ ಒ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾನ್ ಕೆಲಸ ಮಾಡ್ತೀನಿ ಅಂತ ಬಂದ್ಬಿಟ್ರೆ ಇಲ್ಲಿ ಜಮೀನ್ ಕಳ್ಕೊಂಡಿರೋದು 85 ಲಕ್ಷ ರೂಪಾಯಿ ಎಕರೆ ಜಮೀನ್ ಕಳ್ಕೊಂಡಿರೋದು. ನಾವು ಕಳ್ಕೊಂಡ್ರ ಜಮೀನ್ಗೆ ಅರ್ಧ ಸೈಟು ಬರಲ್ಲ. ತಾಂಡ್ರ ಜಮೀನುಗಳು ತಾಂಡೋಗಿ ದುಡ್ಡು ತಾಂಡೋಗಿ ಖರ್ಚು ಮಾಡ್ಕೊಳಕ್ ಆಗಲ್ಲ. ಈ ಕೆಲಸ ಮಾಡ್ತೀವಿ ಅಂತ ಬಂದ್ಬಿಟ್ರೆ ನಿಮ್ ಜಾಗ ಕಳ್ಕೊಂಡಿದ್ರೆ ನೀವು ದುಡ್ಡು ತಾಂಡಿದ್ದೀರಾ, ನೀವು ಮನೆಗಿರಿ ಅಷ್ಟೇ. ಅವತ್ತಿನ ನಮ್ಮ ತಾತಿರು ನಮ್ಮ ಅಪ್ತಿರು ನಾವು ಎಲ್ಲ ಉತ್ಬಿಟ್ಟು ಬಂದಿರೋ ಜಮೀನ್ ಕಳ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದ್ರೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಬೇರೆ ಬಂದಿರೋ ಪಿ ಒ ಕೊಟ್ರೆ ಅದನ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಇವ್ರು ರಾಜಕೀಯ ವ್ಯಕ್ತಿಗಳು ಬಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಾವು ಕೆಲಸ ಮಾಡೋರು ನಾವ್ ಎಲ್ಲಿ ಹೋಗ್ಬೇಕು? ಇಲ್ಲಿ ಬಡ ಕೂಲಿ ಕಾರ್ಮಿಕರು ಅವರು ಇವರು ಜಮೀನ್ ಕಳ್ಕೊಂಡಿರ್ಬೋದು ಅಷ್ಟೇ, ಆದ್ರೆ ಅವತ್ತಿಂದ ಉತ್ಕೊಂಡ್ಬಂದಿರೋ ಜಮೀನುಗಳು ಕೆಲಸ ಮಾಡಿಸ್ಬೇಕು ನಾವು ಬಂದ್ರೆ, ಇಲ್ಲಿ ರಾಜಕೀಯ ವ್ಯಕ್ತಿಗಳು ಬಂದ್ಬಿಟ್ಟು ನಾವು ಕೆಲಸ ಮಾಡ್ತೀವಿ ಅಂದ್ರೆ ನಾವುಗಳು ಅವತ್ತಿಂದ ನಾವು ಕೆಲಸ ಮಾಡ್ಬೇಕು ಅಂತಂದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಇವತ್ತು ನಮ್ಮ ರೈತರಿಗೆ ಆಗ್ತಾ ಇರೋ ಅನ್ಯಾಯ ನೋಡ್ರೆ ನಮ್ಗೆ ಎಲ್ಲೋ ಒಂದ್ ಕಡೆ ಬಹಳ ಬೇಜಾರಾಗ್ತಾ ಇದೆ. ಇಲ್ಲಿವರೆಗೂ ಭಾರತೀಪುರದಲ್ಲಾಯ್ತು, KE ಶ್ರೀನಿವಾಸಪುರದಲ್ಲಾಯ್ತು, ನಿರ್ಬಂಧದಲ್ಲಾಯ್ತು, ಎಲ್ಲಾ ಕಡೆನೂ ಆಯ್ತು. ಆಯಾಯ ಖಾತೆ ಹೋಲ್ಡರ್ ಏನಿದ್ದಾರೆ ಅವ್ರಿಗೆ ಕೆಲಸ ಕೊಟ್ಟರು, ಅವರೇ ಕೆಲಸ ಮಾಡಿದ್ರು, ಅವ್ರಿಗೆ ಯಾವ್ದೇನು ಅಬ್ಜೆಕ್ಷನ್ ಇಲ್ಲ. ಇವತ್ತು ನಮ್ಮೂರು ಕೊಟ್ಟಿಗೆ, ಮಾಚನಹಳ್ಳಿ, ಕೊಟ್ಟಿಗೆರೆ, ಹೊಸಪಾಳ್ಯ, ಬರ್ಗೇನಹಳ್ಳಿ ಇವೆಲ್ಲ ಬಂದಾಗ ಬೇರೆ ಎಲ್ಲ ಅಡ್ಡಿ ಆತಂಕಗಳು ಬರ್ತವೆ. ಅದೇನು ಅಂತ ನಮಗೂ ಗೊತ್ತಾಗ್ತಿಲ್ಲ. 2 ವರ್ಷ ಆಯ್ತು. 2 ವರ್ಷದಿಂದ ಬರೀ ಇದೇ ಕತೆಗಳೇ ಕಾದಂಬರಿಗಳೇ, ಬರೀ ಯಾವುದೇ ಕಾರಣಕ್ಕೂ ಯಾರಿಗೂ ಇದಿಲ್ಲ. ಮತ್ತೆ ಏನಾದ್ರು ನಾವು ಎಲ್ಲ ಪಿ ಒ ಕೊಟ್ಟು ಕೆಲಸ ಮಾಡ್ಸಕ್ ಹೋದಾಗ ಯಾರೋ ಇಬ್ರು ಬರ್ತಾರೆ, ಅವರು SC ಜನಾಂಗದವರಾಗಿರ್ತಾರೆ. ಅವ್ರು ಬಂದಾಗ ನಾವೇನಾದ್ರು ಕೇಳಕ್ ಹೋದ್ರೆ ನಮ್ಮ ಜಾತಿ ಎತ್ ಮಾತಾಡ್ತಿದ್ಯಾ, ಮಾತೇ ಆಡಿರೋಲ್ಲ ಆಕ್ಚುಲಿ. ಅದಕ್ಕೆ ಕಾರಣ ನಾನು, ಅದಕ್ಕೆ ಖುದ್ದಾಗಿದ್ದಿದ್ದು ಆ ಜಾಗದಲ್ಲಿ ನಾನೇ ಇದ್ದೆ. ನಾನೇ ಕೇಳಿದೆ, ಏನಪ್ಪ ಜಾತಿ ಮಾತಾಡ್ತಾವ್ರೆ? ಏನು ಮಾತಾಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು, ಈ ಪಿ ಒ ನಮಗೆ ಕೊಟ್ಟರೆ ನೀನ್ ಯಾಕೆ ಬರ್ತಿದ್ಯಾ ಅಂತ ಕೇಳಿದ್ರು. ಜಾಗ ನಮ್ದು ಹೋಗಿರೋದು, ನೀವು ಕೊಟ್ಟಿರೋದು 85 ಲಕ್ಷ ರೂಪಾಯಿ. 85 ಲಕ್ಷ ರೂಪಾಯಿ ಇವತ್ತು ಡೌಸ್ ಕೊಟ್ಟಿರೋ ಅರ್ಧ ಸೈಟ್ ಬರಲ್ಲ. ಏನ್ ಮಾಡ್ಬೇಕು? ಇದನ್ನೆಲ್ಲ ನಾವು ಕೇಳಕ್ ಹೋದಾಗ ಅವ್ರು ಬಂದು ಹೋಗ್ಬಿಟ್ಟು ಸ್ಟೇಷನ್ಗೆ ಇನ್ನು ಜಾತಿ ನಿಂದನೆ ಮಾಡುವಂತ ಕಂಪ್ಲೇಂಟ್ ಕೊಡ್ತವೆ. ಅರೆ ಅವತ್ತು ಪೊಲೀಸ್ನವರು ಬಹಳ ನಮಗೂ ತಾಳ್ಮೆ, ಅವ್ರು ಹೇಳ್ಕಳಿಸಿದ್ರು, ಇವೆಲ್ಲ ನಿಮ್ಗೆ ಶಾಶ್ವತ ಅಲ್ಲ, ಇವೆಲ್ಲ ಹೇಳ್ಬಾರ್ದು, ಏನಿದೆ ಅದ್ ಮಾತ್ರ ಹೇಳ್ಬೇಕಂದ್ರೆ ಕೇಸು ಅವ್ರು ತಗೊಂಡಿಲ್ಲ, ವಾಪಸ್ ಬಿಸಾಕರು ಅವರು. ಇವತ್ತು ನಮ್ಗೇನು ಖಾತೆ ಹೋಲ್ಡರ್ ಏನಿದ್ದಾರೆ ಅವ್ರಿಗೆ ಇವತ್ತು ಅವರು ಅದನ್ನ ನಮ್ಗೆ ಬಿಟ್ಕೊಟ್ರೆ ಸಾಕು. ಖಾತೆ ಹೋಲ್ಡರ್ಗೆ ಕೆಲಸ ಮಾಡಕ್ ಕೊಟ್ರೆ ಸಾಕು. ಅವರು ಇಂಜಿನಿಯರ್ ಕೊಡಕ್ ರೆಡಿ ಅವ್ರೆ, ಬೇರೆಯವ್ರು ಬಂದು ತೊಂದರೆ ಕೊಡ್ತಾರೆ.